ನಮಸ್ಕಾರ ಸ್ನೇಹಿತರೆ, ಗಣಪತಿ ಯಲಹಂಕ ಶಾಸಕ ವಿಶ್ವನಾಥ್ ರೆಡ್ಡಿ ವೆರಿ ಗುಡ್. ನಕಲಿ ಲಾಯರ್ ಅಂದಿರೋದು ಮೊದಲನೇ ತಪ್ಪು. ನಕಲಿ ಲಾಯರ್ ಅಂದ್ರೆ ದೇಶದ ನ್ಯಾಯಾಲಯ, ಡೆಲ್ಲಿ ಬಾರ್ ಕೌನ್ಸಿಲ್ ಅವರು ನ್ಯಾಯವಾದಿಗಳು ಅಂತ ಹೇಳಿದ್ದಾರೆ. ಅದು ನೀವು ಮಾಡ್ತಾ ಇರತಕ್ಕಂಥ ನಿಂದನೆ ಕಾನೂನಿಗೆ. ಎರಡನೇದು, ನಮ್ಮ ಹುಡುಗರು ನೋಡ್ಕೋತಾರೆ. ಮೂರನೇದು, ಬೇಲಾಗ್ಬಿಟ್ಟು ಹೊರಗೆ ಬಂದಿದ್ದಾನೆ. ನಿಮ್ಮ ಪಕ್ಷದಲ್ಲಿ ಯಾರು ಬೇಲಾಗ್ಬಿಟ್ಟು ಮಂತ್ರಿಗಳಾಗಿಲ್ವಾ, ಗೃಹ ಮಂತ್ರಿಗಳಾಗಿಲ್ವಾ ಏನ್ರಿ? ಅಂಥವ್ರೆಲ್ಲ ಭಸ್ಮ ಆಗಿ ಹೋಗ್ಬೇಕು. ಭಸ್ಮ ಆಗಿ ಹೋಗ್ಬೇಕಂದ್ರೆ ಸತ್ಯ ಕೇಳೋರು ಭಸ್ಮ ಆಗ್ಬೇಕಾ? ಸುಳ್ಳಿದ್ರೆ ಭಸ್ಮ ಆಗ್ಲಿ. ಇನ್ನೊಂದಂದ್ರೆ ಸರಿಯಾಗಿ ಹೇಳಿರೋದೇನು, ಅಲ್ಲಿ ಯಾರು ಮಾಡಿದಾರೋ ಅವರು ಕೊಲೆ ಮಾಡಿರ್ತಕ್ಕಂಥವ್ರು ಭಸ್ಮ ಆಗ್ರಿ ಅಂದ್ರೆ ಧನ್ಯವಾದ ಅದಕ್ಕೆ. ಬಟ್ ಇವೆಲ್ಲ ಸತ್ಯವಾಗಿ ಕೇಳ್ತಾ ಇರಬೇಕಾದ್ರೆ ಅವರನ್ನೆಲ್ಲ ಕಲೆ ಹಾಕೋತೀರಾ. ಅವರನ್ನಂದ್ರು ಇವರನ್ನಂದ್ರು ನಿಮ್ಮನ್ನು ಅಂದ್ರು ಗೃಹ ಮಂತ್ರಿಗಳ ನಿಮ್ಮ ನಡುವಿನ ಕಣ್ಣು ತೆರಿತಾನೆ ಇಲ್ಲ, ಇರೋ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದೀರಾ. ಸತ್ಯವಾಗಿ ಕೇಳ್ತಾ ಇದ್ದಾರೆ. ಜನರ ಅಭಿಪ್ರಾಯ ಏನಿದೆ ಅದನ್ನು ನೋಡ್ಕೊಳ್ಳಿ ನೀವು. ಅದರಲ್ಲಿ ಬಂದ್ರೆ ಹೌದು, ನ್ಯಾಯಯುತವಾಗಿ ತನಿಖೆ ನಡೀತಾ ಇದೆ, SIT ರಚನೆ ಮಾಡಿದ್ದಾರೆ, ಸಂವಿಧಾನಾತ್ಮಕವಾಗಿ ನಡೀತಾ ಇದೆ. ನೀವ್ಯಾಕೆ 200 ಗಾಡಿ ತಗೊಂಡು ಅಲ್ಲಿ ಹೋಗ್ಬೇಕು? ಧರ್ಮಕ್ಕಂದ್ರೆ ಅವರಿಗೆ ಚಪ್ಪಲಿ ಹಾರ ನಾನೇ ಹಾಕ್ತೀನಿ. ನಡೀತಾ ಇರ್ತಕ್ಕಂಥದ್ದು ತನಿಖೆ. ಅದನ್ನ ಮುಗಿಯುವವರೆಗೂ ಮುಚ್ಕೊಂಡಿರೋದೇನೆ 200 ಗಾಡಿಯಾಗಿ ತಗೊಂಡು ಹೋಗ್ತೀರಿ ನೀವು. ನಿಮ್ ತಪ್ಪಲ್ವಾ? ನಿಮ್ಮ ಪಕ್ಷದಲ್ಲಿ ಯಾರು ಕೊಲೆ ಮಾಡಿಬಿಟ್ಟು ಶಾಸಕರಾಗಿಲ್ವಾ, ಸಚಿವರುಗಳಿಲ್ವಾ? ನಿಮ್ಮ ಇದರಲ್ಲಿ ಬೇಲ್ ತಗೊಂಡ್ಬಿಟ್ಟು ಯಾರು ಸಚಿವರುಗಳಿಲ್ವಾ? ನೀವೇನು ಬೃಹಸ್ಪತಿಗಳ? ನೀವೇನು ರಾಜರ? ನೀವ್ಯಾರು? ಜನಸೇವಕರು. ಸೇವೆ ಸಲ್ಲಿಸಕ್ಕೆ ಅಲ್ಲಿ ನಿಮ್ಮನ್ನ ಚುನಾಯಿತರನ್ನಾಗಿ ಮಾಡಿರೋದು ಜನರ ಸೇವಕರಷ್ಟೇ ನೀವು ರಾಜರಲ್ಲ. ಮೊದಲು ಅದನ್ನು ನೆನಪಿಟ್ಕೊಳ್ಳಿ. ನಿಮ್ಮನ್ನು ಕೇಳಬೇಕಾಗಿರೋದು ಸಂವಿಧಾನದ ಅಡಿಯಲ್ಲಿ ಹಕ್ಕು. ಏಕವಚನದಲ್ಲಿ ಮಾತಾಡಿದರೆ, ಬಹುವಚನದಲ್ಲಿ ಮಾತಾಡಿದರೆ, ಅವರು ಟಿವಿಯಲ್ಲಿ ಕೂತ್ಕೊಂಡು ಮಾತಾಡೋರು, ಇನ್ನೊಬ್ಬ ತಾಯಿಗೆ ವೈಶ್ಯ ಅಂತ ಕಟ್ಟೋರು, ಅವರನ್ನು ಪ್ರಶ್ನೆ ಮಾಡಲ್ಲ. ಈ ಸೌಜನ್ಯ ವಿಷಯದಲ್ಲಿ ಇಷ್ಟೊಂದು ಯಾಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಸೌಜನ್ಯ ವಿಷಯದಲ್ಲಿ ಕೇಳಬಾರದು. ನೀವು ಮಾಡಿದ್ದೀರ, ನಿಮ್ಮ ಪಕ್ಷದವರು ಕೆಲವೊಬ್ರು ಸಾವಿರ ಕೈಯಲ್ಲಿ ಮರ್ಡರ್ ಆಗಿರೋರನ್ನ ಅಲ್ಲಿ ಹೋಗ್ಬಿಟ್ಟು ಹುಯ್ಯಿ ಅಂತ ಹೋಗಿದ್ದಾರೆ. ಕೆಲವೊಂದು ಮರ್ಡರ್ಗಳಲ್ಲಿ ನೀವು ಹೋಗೇ ಇಲ್ಲ. ನೀವ್ಯಾಕೆ ಹುಯ್ಯಿ ಅಂತ ಅಲ್ಲಿ ಹೋಗಿಲ್ಲ? ನೀವು ಮಾಡಿರೋದು ತಪ್ಪಲ್ವಾ? ನೀವು ಒಬ್ಬ ಜನಪ್ರತಿನಿಧಿಗಳಾಗಿ ನಿಮಗೆಷ್ಟು ಪವರ್ ಇದೆ ಆ ಸೇಮ್ ಪವರ್ ಸಾಮಾನ್ಯ ಜನಕ್ಕೂ ಇದೆ. ಏಕವಚನದಲ್ಲಿ ಮಾತಾಡಿದರೆ ಅದು ತಪ್ಪಾಗುತ್ತೆ, ಅದು ಸರಿ. ನೀವು ಮಾಡಿರೋದು ಅವನು ಇವನು ನಕಲಿ ಲಾಯರು ನೀವು ಅನ್ನೋದು, ಅದು ಸದನದಲ್ಲಿ ದೇವರ ಗುಡಿ ದೇವಸ್ಥಾನಕ್ಕೆ ಯಾರೂ ಅಂದಿಲ್ಲ. ಅಂದಿದ್ರೆ ಅವ್ರ ಬಾಯಿ ಸೀದೋಗ್ಲಿ. ಅದನ್ನ ಯಾಕೆ ಎತ್ಕೋತಾ ಇದ್ದೀರಾ? ಅಲ್ಲಿ ನಡೀತಾ ಇರೋದು ತನಿಖೆ. ಅಲ್ಲಿ ಯಾಕೆ 200 ಗಾಡಿ ತಗೊಂಡೋದಾರ? ತಪ್ಪಲ್ವಾ ನಿಮ್ದು? ಬೇಲಾಗ್ಬಿಟ್ಟು ನಿಮ್ಮಲ್ಲಿ ಮಂತ್ರಿಗಳು, ಗೃಹ ಮಂತ್ರಿಗಳಾಗಿರೋದು ತಪ್ಪಲ್ವಾ? ಹುಡುಗರನ್ನ ನಮ್ಮ ಹುಡುಗರು ನೋಡ್ಕೋತಾರೆ. ವೆರಿ ಗುಡ್. ರಾಜರು ನೀವೇನು ತಿಳ್ಕೊಂಡಿದ್ದೀರಾ? ಇಡೀ ರಾಜ್ಯದ ಜನತೆ ಟ್ಯಾಕ್ಸ್ ಕಟ್ಟಿರೋದನ್ನು ಗುಳುಮ್ಮಂತ ನುಂಗು ಬಿಟ್ಟು ಭ್ರಷ್ಟರನ್ನ ಸದೆ ಬಿಡದೇನೆ, ಅನ್ಯಾಯ ಅತ್ಯಾಚಾರ ಮಾಡಿರೋರನ್ನ ಸದೆ ಬಿಡದೇನೆ, ಜೈಲಿಗೆ ಅಟ್ಟದೇನೆ, ದುಡ್ಡು ದೌಲತ್ತು ಇವರನ್ನ ಬಾಲ ಬಿಡಿಯೋರು ನೀವು. ನಿಮಗೊಂದು ಕಾನೂನು, ನಿಮ್ಮ ದೌಲತ್ತಿರೋರಿಗೊಂದು ಕಾನೂನು, ನಿಮಗೊಂದು ಕಾನೂನು, ಕುರ್ಚಿ ಮೇಲೆ ನಿಮಗೆ ಕೂತವ್ರಿಗೊಂದು ಕಾನೂನು. ನೀವು ಜನ ಸೇವಕರು ಅಷ್ಟೇ, ರಾಜರಂತೂ ಅಲ್ಲ. ಇಲ್ಲಿ ಕೇಳಬೇಕಾಗಿರೋದು ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ. ನೀವೇನು ಯಾವ ಹುಡುಗರು ಬಂದು ಏನ್ ಮಾಡೋರಿದ್ದಾರೆ? ನಿಮ್ಮ ಹುಡುಗರು. ನೀವೊಂದಿರೋದು ಸದನದಲ್ಲಿ ಅಕೌಂಟೇಬಲ್. ಒಬ್ಬ ಲಾಯರನ್ನ ನಕಲಿ ಅಂತಿದ್ರಲ್ಲ, ಅಕೌಂಟೇಬಲ್. ಭಸ್ಮ ಆಗ್ಬೇಕು ಅವರು ಅಂದ್ರೆ, ಸತ್ಯ ಹೇಳೋರು ಭಸ್ಮ ಆಗ್ಬೇಕಂತಿರಲ್ಲ, ಅಕೌಂಟೇಬಲ್.
ಕೊಲೆಯಲ್ಲಿ ಮತ್ತೆ ಮರ್ಡರ್ ಮಾಡಿಬಿಟ್ಟು ರೇಪ್ ಯಾರು ಮಾಡಿದ್ರು ಅವ್ರು ಭಸ್ಮ ಆಗಲಿ ಅಂದ್ರಲ್ಲ, ಧನ್ಯವಾದಗಳು. ಮಾತಾಡಕ್ಕೆ ರೈಟ್ಸ್ ಎಲ್ಲರಿಗಿದೆ. ಯೂಟ್ಯೂಬರ್ಸ್ಗಳಲ್ಲಿ ನಿಮ್ಮದು ಬರುತ್ತೆ, ನಾಳೆ ಇವರೇ ಸೇರ್ಕೊಂಡು ಮಾಡಿದ್ದಾರೆ ಅಂತ. ಯೂಟ್ಯೂಬರ್ಸ್ ಏನು ಮಾತಾಡಿದ್ರು ತಪ್ಪು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತಾಡಿದ್ರು ತಪ್ಪು. ನಿಮ್ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ನಿಮ್ಮ ಹೇಸಿಗೆ ತಿಂದು ಮಾತಾಡಿರೋರು ತಾಯಿಗೆ ವೈಶ್ಯ ಅಂತ ಕಟ್ಟಿದ್ರೆ ಅದು ಪ್ರಶ್ನೆ ಮಾಡಲ್ಲ. ನಾಚಿಕೆ ಬರ್ಬೇಕ್ರಿ, ನಾಚಿಕೆ ಮಾನ ಮರ್ಯಾದೆ ಇಟ್ಕೋರ್ರಿ. ಜನರು ಏನು ಉಗಿತಾ ಇದ್ದಾರೆ ಅಂತ ನೋಡ್ರಿ, ಜನರ ನಿಮ್ಮ ಬಗ್ಗೆ ಅಭಿಪ್ರಾಯ ಏನಿದೆ ನೋಡ್ರಿ. ಅದನ್ನು ಬಿಟ್ಟು ನಕಲಿ ಲಾಯರ್ ಅಂತ ಬಂದಿದ್ದಾರೆ. ನೀವು ಎದೆದರಲ್ಲಿ ನಿಮ್ಮ ಪಕ್ಷದವರು ನಕಲಿ ಆಗಿಬಿಟ್ಟು ಎದೆದರಲ್ಲಿ ಬೇಲಲ್ಲಿ ಯಾವ ಕೇಸಲ್ಲಿ ಇದ್ದೀರಾ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಸತ್ಯವನ್ನು ಕೇಳಬೇಕಾಗಿರೋದು ಜನಸಾಮಾನ್ಯರು. ಅದು ತಾಕತ್ತು, ಧೈರ್ಯ, ಗಟ್ಸು, ಸೀಡ್ಸು ಇದ್ದವ್ರು ಕೇಳ್ತಾರೆ. ಅವರು ತಪ್ಪಾಗಿ ಕೇಳ್ತಾ ಇದ್ರೆ ಅವರಿಗೆ ಕಾನೂನಾತ್ಮಕವಾಗಿ ಕಳಿಸಿ. ಅದನ್ನು ಬಿಟ್ಟು ಸದನದಲ್ಲಿ ಚರ್ಚೆ ಮಾಡುವಾಗ ನಕಲಿ ನಮ್ಮ ಹುಡುಗರು ಭಸ್ಮ ಆಗಲಿ ಬೇಲ್ ತಗೊಂಡ್ಬಿಟ್ಟು ಹೊರಗೆ ಬಿಟ್ಟಿದ್ದಾರೆ. ಅಕೌಂಟೇಬಲ್, ಜಸ್ಟ್ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ನೀವ್ಯಾರು ರಾಜರಲ್ಲ, ಇಲ್ಲಿ ಸೇವಕರು. ನಾವು ಕೇಳ್ತಾ ಇರೋರು ಪ್ರಜೆಗಳು, ನಮ್ಮಿಂದ ನಡೀತಾ ಇರುವ ಸರ್ಕಾರ. ಅರ್ಥ ಮಾಡ್ಕೊಂಡು ಮಾತಾಡಬೇಕು ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.